ಹತ್ರ ಕಟ್ ಮಾಡಿ ಹತ್ರ ಬಟ್ ಇವತ್ತು ಎಲ್ಲ ವನ್ಯಜೀವಿ ಪ್ರೇಮಿಗಳು ಇಲ್ಲಿ ದೇಶಪೂರ್ವದ ನೇತೃತ್ವದಲ್ಲಿ ಫ್ರೀಡಮ್ ಪಾರ್ಕಲ್ಲಿ ಪ್ರೊಟೆಸ್ಟ್ ಮಾಡಿದ್ವಿ. ಅದೇ ಇದು ಇವಾಗ ಆನೆ ಅರ್ಜುನ ಮೃತಪಟ್ಟದ್ದು ಅದು ಸುಮಾರು ಪ್ರೊಸೀಜರಲ್ ಲ್ಯಾಪ್ಸಸ್ ಆಗಿದೆ. ಅರಣ್ಯ ಅಧಿಕಾರಿಗಳ ಬೇಜವಾಬ್ದಾರಿತನ ಮತ್ತು ಸುಮಾರು ಪ್ರೊಸೀಜರ್ ಇವಾಗ ಅದಕ್ಕೆ ಪೋಸ್ಟ್ ಮಾರ್ಟಮ್ ಆಗಿಲ್ಲ ಮತ್ತು ಅದು ರಿಕ್ವೈರ್ಮೆಂಟ್ ಆದರೆ ಅದನ್ನ ತಗೊಂಡು ಕಾರ್ಯಾಚರಣೆ ಮಾಡಿದ್ದಾರೆ. ಕಾರ್ಯಾಚರಣೆಯಲ್ಲೂ ಸುಮಾರು ಎಡವಟ್ಟುಗಳಾಗಿದೆ. ಮತ್ತು ಇವಾಗ ಇದನ್ನೆಲ್ಲ ಇವರು ಮುಚ್ಚಾಕಕ್ಕೆ ಒಂದು ತನಿಖೆಯನ್ನು ಮಾಡಿಕೊಂಡಿದ್ದಾರೆ. ಓಕೆ, ಆ ತನಿಖೆಯಲ್ಲಿ ತಿರ್ಗಿ ಅದು ಆನೆ ಅರ್ಜುನನ ಪೋಸ್ಟ್ ಮಾರ್ಟಮ್ ಇಲ್ಲದೆ ಹೆಂಗೆ ಮಣ್ಣು ಮಾಡಿದ್ರು ಇದೂ ಅದೇ ಥರ ಮುಚ್ಚಾಕ್ತಿದ್ದಾರೆ. ನಮಗೆ ಇದು ಬೇಡ, ಇದು ಬಂದು ಜುಡಿಷಿಯಲ್ ಎನ್ಕ್ವೈರಿ ಆಗಬೇಕು, ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಕಾನೂನು ಕ್ರಮ ತಗೊಂಡು ಅವ್ರಿಗೆ ಡಿಸ್ಮಿಸ್ ಆಗಬೇಕು. ಮತ್ತು ಇನ್ನು ಮುಂದೆ ಈ ಥರ ಆಗಲೇಬಾರ್ದು. ಯಾಕಂದರೆ ಇವಾಗ ಇದು ಬೆಳಗಾಂ ಸೆಷನಲ್ಲಿ ಇದು ಶಾಸಕರು ಮಧು ಮಾದೇಗೌಡರವರು ಈಶ್ವರ್ ಖಂಡ್ರೆ ಅವ್ರಿಗೆ ಕೇಳಿದಾಗ ಈಶ್ವರ್ ಖಂಡ್ರೆ ಅವರು ಏನು ಹೇಳಿದ್ರು, ಕರ್ನಾಟಕ ಸರ್ಕಾರದಲ್ಲಿ ರಾಜ್ಯದಲ್ಲಿ 3 ವರ್ಷದಲ್ಲಿ 49 ಹುಲಿಗಳು 237 ಆನೆಗಳು ಸತ್ತಿದೆ. ಓಕೆ, ಇದು ಯಾಕೆ ಸತ್ತಿದೆ? ಬೇಜವಾಬ್ದಾರಲ್ಲ. ಅದರಲ್ಲಿ ಓಕೆ ಪ್ರಾಜೆಕ್ಟ್ ಎಲಿಫೆಂಟ್ಗೆ 13 ಕೋಟಿ 12 ಲಕ್ಷ ಬಿಡುಗಡೆ ಆಗಿದೆ. ಮತ್ತು ಇದಕ್ಕೆ ಪ್ರಾಜೆಕ್ಟ್ ಟೈಗರ್ಗೆ 68 ಕೋಟಿ. ಓಕೆ, ಅಷ್ಟೊಂದೆಲ್ಲ ಹಣ ಇದ್ದು ಸಹ ಪ್ರಾಣಿಗಳು ಯಾಕೆ ಸಾಯ್ತಾ ಇದೆ? ಅದೇ ರೀತಿಯಲ್ಲಿ ರಾಜ್ಯಸಭಾ ಸಹ ಕ್ವಶನ್ ನಂಬರ್ 50 7ನೇ ತಿಂಗಳಲ್ಲಿ ಓಕೆ ಕೊರಗಪ್ಪನವರು MP ಅವರು ಪ್ರಶ್ನೆ ಮಾಡಿದ್ರು. ಯಾರಿಗೆ? ನಮ್ಮ ಮಿನಿಸ್ಟರ್ ಇನ್ಚಾರ್ಜ್ ಆಫ್ ಸ್ಟೇಟ್ ಯೂನಿಯನ್ ಮಿನಿಸ್ಟರ್ ಜೂಬೆ ಅವರಿಗೆ. ಅವ್ರು ಪ್ರಶ್ನೆ ಮಾಡಿದಾಗ ಹೇಳಿದ್ರು, ಕರ್ನಾಟಕದಲ್ಲಿ ಇವಾಗ ಸುಮಾರು ಮನುಷ್ಯರೆಲ್ಲ ಪ್ರಾಣಿಗೆ ಇದಾಗಿದ್ದಾರೆ, ಬಲಿಯಾಗಿದ್ದಾರೆ. ಅವ್ರಿಗೆ ತಡೆಗಟ್ಟಲಿಕ್ಕೆ ಅಂದ್ಬಿಟ್ಟು ನಾವು ಓಕೆ ಎಲ್ಲ ಕ್ರಮಗಳನ್ನ ತಗೊಂಡಿದ್ದೀವಿ, ಎಲ್ಲ ಇದು ಮಾಡಿದ್ದಾರೆ ಅಂತ ಕೊಟ್ಟಿದೆ. ಬಟ್ ಅದು ಇದುವರೆಗೂ ಇಂಪ್ಲಿಮೆಂಟ್ ಆಗಿದೆ. ಅದು ಇಂಪ್ಲಿಮೆಂಟ್ ಆಗಿದ್ದರೆ ಯಾಕೆ ಇದಾಗ್ತದೆ? ಆನೆಗಳು ಏನಾರು ಮನ್ಸೂನ್ ಬಂದುಬಿಟ್ಟಂದ್ರೆ ಏನಾರು ಇದು ಮಾಡಿದರೆ ಮನ್ಸೂನ್ ಕೊಟ್ಕೊಂಡ್ಬಿಟ್ಟು ಆನೆನ ಹಿಡಿದು ಇದು ಮಾಡೋದು, ಇದೇನು ಇದು ಕಾರ್ಯಾಚರಣೆ? ಮತ್ತು ಇವರು ಸರ್ಕಾರ ಇದು ಮತ್ತು ಇದು ಹೈಕೋರ್ಟ್ ಸೋಮೋಟೋ PL 1402/2008 ಕ್ಲೀನಾದ ಹೈಕೋರ್ಟ್ ಏನೇನು ಮಾಡಬೇಕಂತೆಲ್ಲ ಹೇಳಿದೆ. ಅದನ್ನೆಲ್ಲ ಏನು ಮಾಡ್ತಾಯಿದ್ದಾರೆ? 2008 ಏನು ಮಾಡ್ತಾಯಿದ್ದಾರೆ ಅಧಿಕಾರಿಗಳು? ಅದಕ್ಕೆ ನಾವು ಇದು ಕೋರ್ಟ್ ಗಮನಕ್ಕೆ ಸದಸ್ಯ ಕಾರ್ಯದರ್ಶಿ ಅವರಿಗೆ ನೋಡಿ, ಈ ಥರ ನಿಮ್ಮ ಇದು ಸೋಮೋಟೋ PL ಇರುವಂಥ ಯಾವುದೂ ಒಂದು ಮಾಡ್ತಾ ಇಲ್ಲ, ತಿರ್ಗಾ ಆನೆಗಳು ಸಾಯ್ತಾ ಇದೆ. ಸ್ವತಃ ಅರಣ್ಯ ಮಂತ್ರಿಗಳೇ ಹೇಳಿದ್ದಾರೆ ಸದನದಲ್ಲಿ. ಇವಾಗ ಈ ಥರ ಇರಬೇಕಂದ್ರೆ ಆಗ ಅಧಿಕಾರಿಗಳು ಇದು ಏನು ಪ್ರಯೋಜನ? ಅರಣ್ಯ ಇಲಾಖೆ ಇದು ಏನು ಪ್ರಯೋಜನ? ಅದಕ್ಕೆ ಇದು ಸೂಕ್ತ ತನಿಖೆ ಆಗಬೇಕು. ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಆ್ಯಕ್ಷನ್ ಕಾನೂನು ಪ್ರಕಾರ ಜಾಸ್ತಿ ಡಿಸ್ಮಿಸ್ ಆಗಬೇಕು. ಇನ್ಮೇಲೆ ನಮಗೆ ಯಾವುದೇ ಪ್ರಾಣಿಗಳು ಸಾಯಂಗಿಲ್ಲ. ನಾನು ಅರುಣ್ ಅಂತಲೇ ಪರಿಸರ ಮತ್ತು ಸಾಮಾಜಿಕ ಹೋರಾಟಗಾರ.